ಈ ಹಿಂದೆ ನಿಖಿಲ್ ಬೆಂಬಲಿಗರ ವಾಹನದ ಮೇಲೆ ದಚ್ಚು ಫ್ಯಾನ್ಸ್ ಕಲ್ಲು ತೂರಿದ್ರು. ನಿನ್ನೆ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಪ್ರಚಾರ ಮಾಡ್ತಿದ್ದ ದರ್ಶನ್ ವಾಹನದ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಬೆಳ್ಳೂರಿನಿಂದ ನಾಗಮಂಗಲ ಕಡೆಗೆ ಬರ್ತಿದ್ದಂತಹ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕೃತ್ಯ ಎಸಗಿದ್ದು ಪ್ರಚಾರದ ವಾಹನ ಪೊಲೀಸ್ ವಾಹನದ ಮೇಲೂ ಕೂಡ ಕಲ್ಲೆಸೆತ ನಡೆದಿದೆ. ಸ್ಥಳದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ಮಾಡಿ ಸಿಎಂ ಪರ ಘೋಷಣೆಯನ್ನ ಕೂಡ ಕೂಗಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರಾಘವೇಂದ್ರ, ನಿನ್ನೆ ದರ್ಶನ್ ಪ್ರಚಾರದ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ಮಾಡಲಾಗಿರುವಂತದ್ದು ಯಾರು, ಏನು, ಎತ್ತ, ಯಾರನ್ನಾದ್ರೂ ಬಂಧಿಸಿದಾರಾ, ಹೇಗೆ? ಹೌದು ಪೃಥ್ವಿರಾಜ್, ನಿನ್ನೆ ಏನು ಸಂಜೆ ನಾಗಮಂಗಲ ತಾಲೂಕಿನ ಚಿಟ್ಟನಹಳ್ಳಿ ಗ್ರಾಮದಲ್ಲಿ ಒಂದು ದರ್ಶನ್ ಪ್ರಚಾರದ ವಾಹನದ ಮೇಲೆ ಒಂದು ಕಲ್ಲು ತೂರಾಟ ಪ್ರಕರಣ ನಡೆದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ತನಿಖೆಯನ್ನು ಮಾಡಿದ್ದಾರೆ. ಜೊತೆಗೆ ಯಾರು ಆ ಒಂದು ದುಷ್ಕರ್ಮಿಗಳು ಅನ್ನೋ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಿರುವಂಥ. ಆದರೆ ಇದುವರೆಗೂ ಕೂಡ ಆ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಯಾರನ್ನೂ ಕೂಡ ಬಂಧಿಸಿಲ್ಲ. ಆದರೆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಒಂದು ಭಾಗದಲ್ಲಿ ಒಂದು ವಿಚಾರಣೆ ನಡೆಸಿರುವಂಥದ್ದು. ಅದರಲ್ಲೂ ಕೂಡ ಏನು ಕಲ್ಲು ತೂರಾಟ ಪ್ರಕರಣದ ನಂತರ ಏನು CM ರವರಿಗೆ ಜೈಕಾರ ಹೇಳಿರೋದು ಹಿಂದೆ ಎಲ್ಲೋ ಒಂದು ಕಡೆ ಇದು JDSನವರ ಕೃತ್ಯವನ್ನು ಹೇಳಲಾಗ್ತಿದೆ. ಯಾಕೆಂದರೆ ಏನು ನಾಗಮಂಗಲ ತಾಲೂಕಿನಲ್ಲಿ ಕಳೆದ ಒಂದು ಏನಿದು ಪ್ರಚಾರ ನಡೆದಿತ್ತು ನಿಖಿಲ್ ರವರ ಪ್ರಚಾರ, ಆ ವೇಳೆ ಕೂಡ ಸಾಕಷ್ಟು ಒಂದು ಇದು JDSನ ಅಭಿಮಾನಿಗಳ ಮೇಲೆ ಅಥವಾ ವಾಹನಗಳ ಮೇಲೆ ದರ್ಶನ್ ಅಭಿಮಾನಿಗಳು ಒಂದು ಕಲ್ಲನ್ನು ಎಸ್ತಿದ್ರು ಅಥವಾ ಸುಮಲತಾ ಅವರ ಕಡೆಯವರು ಒಂದು ಕಲ್ಲನ್ನು ಎಸ್ತಿದ್ರು ಅನ್ನೋ ಪ್ರಕರಣ ಕೂಡ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಇದು ಒಂದು ನಡೆದಿರಬಹುದು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ರಾಘವೇಂದ್ರ, ಇನ್ನು ಇವತ್ತು ಮತ್ತೊಂದು ಕಡೆ ಮೊಮ್ಮಗನ ಪರವಾಗಿ ದೇವೇಗೌಡರು ಪ್ರಚಾರವನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗೆ ಸುಮಲತಾ ಅಂಬರೀಶ್ ಅವರು ಕೂಡ ಇವತ್ತು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿರುತ್ತೆ ಇವರಿಬ್ಬರ ಪ್ರಚಾರದ ಭರಾಟೆ ಅಂತ? ಖಂಡಿತವಾಗಿ ಪೃಥ್ವಿರಾಜ್, ಏನು ಸಕ್ಕನಣ್ಣನ ಕದನ ದಿನೇ ದಿನೇ ರಂಗೇರ್ತಿದೆ ಅಂತ ಹೇಳ್ಬೋದು. ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂಥ ಸುಮಲತಾ ಇದ್ದಾರೆ. ಇವತ್ತು ಮಂಡ್ಯ ಹಾಗೂ ಶ್ರೀರಂಗಪಟ್ಟಣ ತಾಲೂಕಿನ ವಿವಿಧ ಕಡೆ ಇವತ್ತು ಸುಮಾರು 27 ಹಳ್ಳಿಗಳಲ್ಲಿ ಅವರು ಪ್ರಚಾರವನ್ನು ಮಾಡಿದ್ದಾರೆ. ಬೆಳಗ್ಗೆ 8:30ಕ್ಕೆ ವಿನಾಯಕ ನಗರದಲ್ಲಿ ಒಂದು ಪೂಜೆಯನ್ನು ಸಲ್ಲಿಸುವ ಮೂಲಕ ಹಿಂದಿನ ಒಂದು ಪ್ರಚಾರವನ್ನು ಆರಂಭಿಸ್ತಾರೆ. ಸಂಜೆ 7 ಗಂಟೆವರೆಗೂ ಕೂಡ ಒಂದು ಪ್ರಚಾರದ ಒಂದು ಕೂಡ ಕಾರ್ಯವನ್ನು ಮಾಡ್ತಾರೆ. 7 ಗಂಟೆಗೆ ಏನು ಮಂಡ್ಯ ತಾಲೂಕಿನ ರಾಗಿಮುದ್ರಳ್ಳಿ ಗ್ರಾಮದಲ್ಲಿ ಅವರ ಪ್ರಚಾರ ಅಂತ್ಯ ಆಗುತ್ತೆ. ಇವತ್ತಿನ ಪ್ರಚಾರದಲ್ಲಿ ಅವರ ಪುತ್ರ ಅಭಿಷೇಕ್ ಸೇರಿದಂತೆ ನಿರ್ಮಾಪಕರ ರಾಕ್ಲೈನ್ ವೆಂಕಟೇಶ್ ಕೂಡ ಇರ್ತಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿದೆ. ಮತ್ತೊಂದು ಕಡೆ ಏನಿವತ್ತು ದೇವೇಗೌಡರು ಹಾಗೂ ನಿಖಿಲ್ ಅವರ ಪ್ರವಾಸ ಇತ್ತು, ಅದು ಕಾರಣಾಂತರದಿಂದ ಮೊಟಕುಗೊಳಿದೆ ಅಂತಲೇ ಹೇಳಲಾಗ್ತಿದೆ. ಯಾಕೆಂದರೆ ನಿನ್ನೆ ದಿನ ಏನು ನಿಖಿಲ್ ರವರ ಉಳ್ಕೊಂಡಿದ್ದಂಥ ಖಾಸಗಿ ಒಂದು ಹೋಟೆಲ್ ಏನಿತ್ತು ಅದರ ಮೇಲೆ ಒಂದು IT ರೈಡ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅದನ್ನು ಚರ್ಚೆ ಮಾಡಲಿಕ್ಕಾಗಿ ನಿಖಿಲ್ ರಾವ್ ಹಾಗೂ ದೇವೇಗೌಡರು ಒಂದು ಬೆಂಗಳೂರಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಹಾಗಾಗಿ ಏನಿವತ್ತು ಇಂದಿನ ಕಾರ್ಯಕ್ರಮ ಏನಿತ್ತು ಆ ಒಂದು ಇಂದಿನ ಕಾರ್ಯಕ್ರಮವನ್ನು ರದ್ದುಪಡಿಸುವ ಮೂಲಕ ಬೆಂಗಳೂರಿನಲ್ಲಿ ಒಂದು ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಇವತ್ತು ಜೋಡೆತ್ತುಗಳೆನಿಸಿಕೊಳ್ಳುವಂಥ ಯಶ್ ಹಾಗೂ ದರ್ಶನ್ ರವರ ಪ್ರಚಾರವೂ ಕೂಡ ಇತ್ತು. ಆದರೆ ಅವರು ಕೂಡ ಏನು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಅವರು ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ದಿನದ ಎಲ್ಲವೂ ಕೂಡ ಸುಮಲತಾ ಹೊರತುಪಡಿಸಿದ್ರೆ ಮಿಕ್ಕೆಲ್ಲರೂ ಕೂಡ ಒಂದು ವಿಶ್ರಾಂತಿಯನ್ನು ಪಡಲಿಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಕ್ಕರೆ ನಾಡಲ್ಲಿ ಪ್ರಚಾರದಿಂದ ಸುಸ್ತಾಗಿದ್ದಾರೆ ಸ್ಟಾರ್ ಜೋಡಿ. ಮಂಡ್ಯದಲ್ಲಿ ಜೋಡೆತ್ತುಗಳಿಗೆ ಯುಗಾದಿ ಬ್ರೇಕ್. ಈಗ ಇನ್ನು 2-3 ದಿನ ಯಶ್ ಮತ್ತು ದರ್ಶನ್ ಪ್ರಚಾರವಿಲ್ಲ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ 2-3 ದಿನಗಳ ಕಾಲ ಪ್ರಚಾರಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ ಸ್ಟಾರ್ ಜೋಡಿ. ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ಯಶ್ ಮತ್ತು ರಾಕಿಂಗ್ ಸ್ಟಾರ್ ಚಾಲೆಂಜ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಇಲ್ಲಿ ಪ್ರಮುಖವಾಗಿ ಪ್ರಚಾರಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ 2 ದಿನಗಳ ಕಾಲ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಪ್ರಚಾರಕ್ಕೆ ಕೊಂಚ ಬಿಡುವಂತೆ ಮಾಡಿಕೊಂಡಿದ್ದಾರೆ. ಇಂದು ಮಂಡ್ಯದಲ್ಲಿ ಸುಮಲತಾ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಪಾಂಡವಪುರದಲ್ಲಿ ಕಹಳೆಯನ್ನ ಓದಲಿದ್ದಾರೆ ಸುಮಲತಾ ಅಂಬರೀಶ್ ಅವರು. ನಿನ್ನೆ ಬ್ರೇಕ್ ತಗೊಂಡಿದ್ರು ಸುಮಲತಾ ಅಂಬರೀಶ್, ಇವತ್ತು ಮತ್ತೆ ಪ್ರಚಾರದ ಅಖಾಡಕ್ಕಿಳಿತಾ ಇದ್ದಾರೆ. ಮತ್ತೊಂದು ಕಡೆ ಮೊಮ್ಮಗನ ಪರವಾಗಿ ದೇವೇಗೌಡರು ಕೂಡ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ 2ನೇ ದಿನಕ್ಕೆ ಕಾಲಿಟ್ಟಿದೆ ದೊಡ್ಡಗೌಡರ ಪ್ರಚಾರ. ನಿನ್ನೆಯಿಂದಲೂ ಕೂಡ ತನ್ನ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿಯ ಪರವಾಗಿ ದೇವೇಗೌಡರು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಕೂಡ ಇವತ್ತು ಮತ್ತೆ
ಪ್ರಚಾರವನ್ನ ಆರಂಭ ಮಾಡ್ತಾ ಇದ್ದಾರೆ ಪಾಂಡವಪುರದಿಂದ. ಇಬ್ಬರು ಒಂದ್ ಕಡೆ ಸುಮಲತಾ ಅಂಬರೀಶ್ ಮತ್ತು ಒಂದ್ ಕಡೆ ದೇವೇಗೌಡರು ಅಬ್ಬರದ ಪ್ರಚಾರವನ್ನ ನಡೆಸಲಿದ್ದಾರೆ ಮಂಡ್ಯದಲ್ಲಿ. ಮತ್ತು ಒಂದ್ ಕಡೆ ಈಗ ಆಲ್ರೆಡಿ 4 ದಿನಗಳಿಂದ ಒಂದ್ ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಪ್ರಚಾರದ ಅಬ್ಬರವನ್ನ ನೋಡ್ತಾ ಇದ್ವಿ. ಇನ್ನ 2-3 ದಿನಗಳ ಕಾಲ ಆ ಒಂದು ಪ್ರಚಾರಕ್ಕೆ ಬ್ರೇಕ್ ಬೀಳಲಿದೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಅವರಿಬ್ಬರು ಕೂಡ ಪ್ರಚಾರಕ್ಕೆ ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ.